ಇತ್ತೀಚೆಗೆ ಕೊಪ್ಪಳದಲ್ಲಿ ಕೊಲೆಯಾದಂಥ ಹಿಂದೂ ಯುವಕ ಗುಶಿದಪ್ಪನ ಮನೆಗೆ ಸಾಂತ್ವನ ಹೇಳಲು ಬಂದ ಸಂದರ್ಭದಲ್ಲಿ ಏನು ಬಿಜಾಪುರದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನ್ನು ಹೇಳಿದರು. ಅಂದರೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ 5 ಲಕ್ಷ ರೂಪಾಯಿಯನ್ನು ಬಹುಮಾನ ಕೊಡೋದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಒಂದು ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಕೂಡ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಅದು. ಇದೀಗ ಕೊಪ್ಪಳ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಿಕ್ಕೆ ಬೆಂಗಳೂರಿನಿಂದ ಅಬ್ದುಲ್ ರಜಾಕ್ ಅವರು ಬಂದಿದ್ದಾರೆ. ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಲಿಕ್ಕೆ ಈ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ಅಬ್ದುಲ್ ರಜಾಕ್ ಅವರ ಮಾತಾಡೋಣ. ಸರಿಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ 5 ಲಕ್ಷ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತೇಳಿ. ಸೊ ಅವರ ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀರಿ. ಏನು ಹೇಳಿ ಸರ್ ಯತ್ನಾಳ್ ಈ ಒಂದು ಹೇಳಿಕೆ ಬಗ್ಗೆ ಅಂತ? ನೋಡಿ, BJP ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಅವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಯಾರು ಅವ್ರ ಜೊತೆ ಗುಂಪು ಕಟ್ಕೊಳ್ತಾ ಇಲ್ಲ. ಒಂಟಿಗಾಗೇ ಥರ ಎಲ್ಲೋದ್ರೂ ಸುಮ್ಮನೆ ಒಂದು ಸಮುದಾಯದ ವಿರುದ್ಧ ಮಾತಾಡಿ ನಾನು ರೆಲೆವೆನ್ಸಲ್ಲಿರಬೇಕು, ಮೀಡಿಯಾದಲ್ಲಿರಬೇಕು, ನನ್ನ ಹೆಸರು ಬರ್ತಾ ಇರಬೇಕು, ಜನ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು ಅಂತ. ಯಾಕೆಂತೇಳಿದ್ರೆ ಇವಾಗ ಪಕ್ಷದಿಂದನೇ ಅವ್ರಿಗೆ ಅಷ್ಟೊಂದು ಓಟೆಲ್ಲ ಸಿಕ್ಕಿ MLA ಆಗಿರೋದು. ಇನ್ನು ಮುಂದಕ್ಕೆ ಅವರಿಗೆ ಪಕ್ಷ ಅಕಸ್ಮಾತ್ ಟಿಕೆಟ್ ಕೊಡಲಿಲ್ಲ ಅಂತೇಳಿದ್ರೆ ನನ್ನ ರೆಲೆವೆನ್ಸ್ ಅಟ್ಲೀಸ್ಟ್ ಹಿಂದುತ್ವದ ಪರ ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ಈ ಮಾತುಗಳು. ಇದು ನೋಡಿ, ಎಷ್ಟು ಅಂತೇಳಿದ್ರೆ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಮಿತಿ ಮೀರಿದ ನಂತರ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲೋದ್ರೂ ಮುಸಲ್ಮಾನರ ವಿರುದ್ಧ ಮಾತಾಡೋದು, ಪ್ರವಾದಿಯವ್ರ ವಿರುದ್ಧ ಮಾತಾಡೋದು. ನಾನೊಂದು ಮಾತನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಬಂದಿದ್ದು ಗವಿಸಿದ್ದಪ್ಪ ಅಂತ ಒಬ್ಬ ಯುವಕ, ಅವನ ಕೊಲೆ ಆಯಿತು. ಅವನಿಗೆ ಸಾಂತ್ವನ ಹೇಳೋಕ್ಕೆ ಅವ್ರ ಮನೆಯವ್ರ ಹತ್ರ ಬಿಟ್ಟು ಮಾತಾಡಿ ಬಂದ್ರಲ್ವ, ಅವ್ರಿಗೆ 50 ರೂಪಾಯಿ ಆದರೂ ಕೊಟ್ರಾ? ಇಲ್ಲಿ ಹಿಂದೂ ಯುವಕರು ಮುಸ್ಲಿಂ ಮಹಿಳೆಯರನ್ನು ಮದುವೆ ಮಾಡ್ಕೊಂಡ್ಬಿಟ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯೋಗ್ಯತೆ ಇದ್ದರೆ ಮೊದಲು ಅದು ಏನಾದ್ರು ಒಂದು ಇವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದ್ರಲ್ಲ, ಒಂದು 50 ರೂಪಾಯಿ ಆದರೂ ಕೊಡಬೇಕಲ್ಲ ಅವ್ರ ಮನೆಗೆ. ಏನೋ ನಿಮ್ಮ ಜೊತೆ ಅನ್ಯಾಯ ಆಯಿತು, ಅನಾಹುತ ಆಯಿತು, ತೊಗೊಳ್ರಪ್ಪ, ನಾನೊಬ್ಬ MLA ನಿಮ್ಗೆ ಬಂದಿದ್ದೀನಿ ನೋಡೋಕ್ಕೆ, ತೊಗೊಳ್ರಿ ಅಂತ. ಅಷ್ಟು ಯೋಗ್ಯತೆ ಇಲ್ದವನು ಇಲ್ಲಿಗೆ ಬಂದುಬಿಟ್ಟು ನಾನು ಹಿಂದೂ ಯುವಕರನ್ನ ಕೊಡ್ತೀನಿ ಅಂತ ಸುಮ್ಮನೆ ಬೊಬ್ಬೆ ಬಿಟ್ಬಿಟ್ರೆ ಆಗ್ಬಿಡುತ್ತಾ? ಸರ್, ಈಗ ಪ್ರಕರಣ ತಾವು ಸೋಮಟು ದಾಖಲಾಗಬೇಕಾಗಿತ್ತು ಅಂತ ಹೇಳಿದೆ ಸರ್. ಅಂಥದ್ದೊಂದು ಪ್ರಕರಣ ಯಾಕೆ ಆಗಿಲ್ಲ ಅಂತೀರಿ ಈ ಒಂದು ಪ್ರಕರಣದಲ್ಲಿ? ಯಾಕಂದರೆ ಅವರು ಒಂದು ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ಅಂತ ತಾವು ಹೇಳಿದ್ರಿ. ಯಾವ ಕಾರಣಕ್ಕಾಗಿ ಅದು ಸೋಮಟು ಕೇಸ್ ದಾಖಲಾಗಿಲ್ಲ ಏನು ಅಂತ? ತೆಹಸೀನ್ ಪೂನಾವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟ ಆದೇಶ ನೀಡಿದೆ. ಏನು ಅಂತ ಹೇಳಿದ್ರೆ, ಹೇಟ್ ಸ್ಪೀಚ್ ಎಲ್ಲಾದರೂ ಕಂಡಲ್ಲಿ ಬಂದರೆ ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸಿಂದ ವಿಶೇಷವಾಗಿ ಅಲ್ಲಿ ನೀವು ಯಾರಾದರೂ ಬಂದು FIR ಕೊಡಲಿ ಅಂತ ಕಾಯ್ತಾ ಕೂತಿರಬಾರ್ದು. ನೀವು ಡೈರೆಕ್ಟಾಗಿ ಅವರಿಂದ ಒಂದು ಸುವಮೋಟೋ ಕೇಸನ್ನು ನೀವು ಫೈಲ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೋದು ಅಂತ. 10 ದಿನ ಆದರೂ ಕೂಡ ಇದುವರೆಗೂ ಒಂದು FIR ಅಂತೂ ಆಗಿಲ್ಲ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು ಕೇಳಬಾರ್ದ? ಅದನ್ನು ಕೇಳೋಕ್ಕಂತಲೇ ಬಂದಿದ್ದೀನಿ. ಏನು ಒತ್ತಾಯ ಮಾಡ್ತೀವಿ ಸರ್ ಈಗ ಪೊಲೀಸ್ ಇಲಾಖೆಗೆ? ಯಾಕಂದರೆ ತಾವು ಕಂಪ್ಲೇಂಟು ತೆಗೆದುಕೊಂಡು ಬಂದಿದ್ದೀರಿ, ಅಧಿಕಾರಿಗಳನ್ನ ಭೇಟಿ ಆದರೆ ಅವ್ರು ನಿಮ್ಗೆ ಏನು ಹೇಳಿ ಭರವಸೆ ಕೊಟ್ಟು ಜೊತೆಗೆ ಏನು ಮುಂದಿನ ತಮ್ಮ ನಡೆ ಏನಾಗಿರ್ತದೆ ಅಂತ? ಅವರ ವಿರುದ್ಧ ತಕ್ಷಣ FIR ದಾಖಲಾಗಬೇಕು, ಸಾರ್ವಜನಿಕ ಕ್ಷಮೆಯಾಚನೆ ಮಾಡುವಂತೆ ಬಲವಂತ ಮಾಡಿಸಬೇಕು ಪೊಲೀಸ್ನವರು. ಭವಿಷ್ಯದಲ್ಲಿ ಸಮುದಾಯದ ಮಧ್ಯೆ ದ್ವೇಷ ಹುಟ್ಟಿಸುವಂತಹ ಯಾವುದೇ ಭಾಷಣ ಹೇಳಿಕೆ ಮಾಡಲು ತಡೆಗಟ್ಟುವಂತೆ ನಿರ್ಬಂಧ ಇರಬೇಕು ಅಂತ ನಾನು ಇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಮತ್ತಿನ್ನೊಂದು, ಇದು ನಂತರ ನಾನು ಏನು ಮಾಡ್ತೀನಿ, ಇದನ್ನು ತೊಗೊಂಡೋಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಕರ್ನಾಟಕ ಸ್ಟೇಟ್ ಬೆಂಗಳೂರು ನಗರದಲ್ಲಿ ಹೋಗಿ ಅವ್ರಿಗೊಂದು ಪೆಟಿಷನ್ ಕೊಡ್ತೀನಿ. ಸೆಕ್ಷನ್ 129 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಇದರಾಗಿ ಇವರು ಈ ಥರ ರೆಗ್ಯುಲರಾಗಿ ಮಾಡ್ತಿರೋದ್ರಿಂದ, ಇವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಪರ್ಪಸ್ಫುಲಿ ಈ ಥರ ಮಾಡ್ತಿರೋದ್ರಿಂದ ಅವರ MLA ಸ್ಥಾನವನ್ನು ನೀವು ರದ್ದುಗೊಳಿಸಿ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದು ಪೆಟಿಷನ್ ಆಗಬೇಕು ಅಂತಿದ್ದೀನಿ. ಮುಂದಕ್ಕೆ FIR ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. 100% ಮಾಡಲೇಬೇಕು. ಪೊಲೀಸ್ ಸ್ಟೇಷನಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ 0 FIR ಆಗಿದೆ, ಅದು ಟ್ರಾನ್ಸ್ಫರ್ ಆಗಿ ನಿಮ್ಮಲ್ಲಿ FIR ಆಗಿ ಕ್ರೈಮ್ ನಂಬರ್ ಇದ್ದರೆ ನಾನು ಹೋಗ್ಬಿಡ್ತೀನಿ ಇಲ್ಲಿಂದ. ಕ್ರೈಮ್ ನಂಬರ್ ಇಲ್ದಿರೋದ್ರಿಂದ ನಾನು FIR ತೊಗೊಂಬಂದಿದ್ದೀನಿ, ಕಾಪಿ ಕೊಡ್ತಾ ಇದ್ದೀನಿ. FIR ಮಾಡಲೇಬೇಕು ಇವರು ಆ್ಯಸ್ ಪರ್ ದ ರೂಲ್. ಇದಿಷ್ಟು ಅಬ್ದುಲ್ ರಜಾಕ್ ಅವರ ಮಾತು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲಗಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.